ಅದು ರಾಜ್ಯದಿಂದ ಅಂತರರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಆದರೆ ಅಲ್ಲಿ ಸಂಚರಿಸೋ ವಾಹನ ಸವಾರರು ಜೀವ ಕೈಯಲ್ಲೇ ಹಿಡ್ಕೊಂಡೇ ಓಡಾಡಬೇಕಾಗಿತ್ತು. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ರಸ್ತೆ ದುರಸ್ತಿಗಾಗಿ 2 ಕೋಟಿ ಅನುದಾನ ಮಂಜೂರಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಹದಗೆಟ್ಟ ರಸ್ತೆಗೆ ಕೊನೆಗೂ ಸಿಕ್ತು ಮುಕ್ತಿ. ಬರದಿಂದ ಸಾಗ್ತಾ ಇರೋ ರಾಜ್ಯ ಹೆದ್ದಾರಿ ಕಾಮಗಾರಿ. ರಿಪಬ್ಲಿಕ್ ಕನ್ನಡಕ್ಕೆ ಸಾರ್ವಜನಿಕರಿಂದ ಧನ್ಯವಾದ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೆದ್ದಾರಿ ದುರಸ್ತಿಗೆ ಕೊನೆಗೂ ಅನುದಾನ ರಿಲೀಸ್. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾದಗಿರಿ ನಗರದ ಹೊರವಲಯದಲ್ಲಿರುವ ಸಿಂದಗಿ ಟು ಕೋಡಂಗಲ್ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಪರಿಣಾಮ ಅಂತರರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಲ್ಲಿ ದಿನನಿತ್ಯ 3-4 ಅಪಘಾತ ಸಂಭವಿಸ್ತಾ ಇತ್ತು. ಕಿತ್ತೋದ ರಸ್ತೆಯನ್ನು ದುರಸ್ತಿ ಮಾಡದ ಕಿತ್ತೋದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ರಸ್ತೆ ದುರಸ್ತಿಗಾಗಿ 2 ಕೋಟಿ ಅನುದಾನ ಮಂಜೂರು ಮಾಡಿದೆ. ರಿಪಬ್ಲಿಕ್ ಕನ್ನಡದ ಜನಪರ ವರದಿಗೆ ಯಾದಗಿರಿ ಜನರು ಬಿಗ್ ಸೆಲ್ಯೂಟ್ ಹೇಳ್ತಿದ್ದಾರೆ. ಸಂಚಾರ ಮಾಡಲು ಬಹಳಷ್ಟು ತೊಂದರೆ ಆಗ್ತಿತ್ತು. ಇದೇನದಂದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆದ ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸುಮಾರು ಇದು ಯಾವುದು ರೈಲ್ವೆ ಮೇಲ್ಸೇತುವೆ 1 ಕೋಟಿ ಮತ್ತು ಭೀಮಾ ಬ್ರಿಡ್ಜ್ನಲ್ಲಿ ದುರಸ್ತಿಗೆ 1 ಕೋಟಿ, ಸುಮಾರು ಇದು 1 ಕೋಟಿ ಅದೊಂದು ಕೋಟಿ, 2 ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜನಪರ ವರದಿ ಮೂಲಕ ದಿಟ್ಟತನ ಮೆರೆದಿರುವ ರಿಪಬ್ಲಿಕ್ ಕನ್ನಡ ಎಲ್ಲರ ಮನೆ ಮಾತಾಗಿದೆ ಅಂತ ಸಾರ್ವಜನಿಕರು ರಿಪಬ್ಲಿಕ್ ಕನ್ನಡಕ್ಕೆ ಕೃತಜ್ಞತೆ ಹೇಳಿದ್ದಾರೆ. ನಮ್ಮ ಒಂದು ವರದಿಯಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ ಅಂತ ಜನರು ಖುಷಿಯಾಗಿದ್ದಾರೆ. ಜನರಿಗೆ ಯಾವುದೇ ರೀತಿ ತೊಂದರೆ ಆಗ್ತದೆ ಅಂತೇಳಿ ಆರ್ ಕನ್ನಡ ವರದಿ ಮಾಡಿದ ಹಿನ್ನೆಲೆ ಯಾದಗಿರಿ ಜಿಲ್ಲಾಡಳಿತ ಮತ್ತು ಯಾದಗಿರಿ ಶಾಸಕರು ಮತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಗಮನಕ್ಕೆ ತೆಗೆದುಕೊಂಡು ಬಿರುಕು ಬಿಟ್ಟಿರುವುದು ರಿಪೇರಿ ಮಾಡ್ತದೆ. ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಕೈಗೆತ್ಕೊಂಡ್ರೆ ಮುಗಿತು. ಅದು ಇಂಪ್ಯಾಕ್ಟ್ ಆಗೋವರೆಗೂ ಬಿಡಲ್ಲ. ಸಮಸ್ಯೆಗೆ ಮುಕ್ತಿ ಹಾಡದೆ ಬಿಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಎಂದಿಗೂ ಜನಪರ, ಕಾರಣ ಇದು ನಿಮ್ಮ ಧ್ವನಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ರಾಜ್ಯದಿಂದ ಅಂತರರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಆದರೆ ಅಲ್ಲಿ ಸಂಚರಿಸೋ ವಾಹನ ಸವಾರರು ಜೀವ ಕೈಯಲ್ಲೇ ಹಿಡ್ಕೊಂಡೇ ಓಡಾಡಬೇಕಾಗಿತ್ತು. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ರಸ್ತೆ ದುರಸ್ತಿಗಾಗಿ 2 ಕೋಟಿ ಅನುದಾನ ಮಂಜೂರಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಹದಗೆಟ್ಟ ರಸ್ತೆಗೆ ಕೊನೆಗೂ ಸಿಕ್ತು ಮುಕ್ತಿ. ಬರದಿಂದ ಸಾಗ್ತಾ ಇರೋ ರಾಜ್ಯ ಹೆದ್ದಾರಿ ಕಾಮಗಾರಿ. ರಿಪಬ್ಲಿಕ್ ಕನ್ನಡಕ್ಕೆ ಸಾರ್ವಜನಿಕರಿಂದ ಧನ್ಯವಾದ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೆದ್ದಾರಿ ದುರಸ್ತಿಗೆ ಕೊನೆಗೂ ಅನುದಾನ ರಿಲೀಸ್. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾದಗಿರಿ ನಗರದ ಹೊರವಲಯದಲ್ಲಿರುವ ಸಿಂದಗಿ ಟು ಕೋಡಂಗಲ್ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಪರಿಣಾಮ ಅಂತರರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಲ್ಲಿ ದಿನನಿತ್ಯ 3-4 ಅಪಘಾತ ಸಂಭವಿಸ್ತಾ ಇತ್ತು. ಕಿತ್ತೋದ ರಸ್ತೆಯನ್ನು ದುರಸ್ತಿ ಮಾಡದ ಕಿತ್ತೋದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ರಸ್ತೆ ದುರಸ್ತಿಗಾಗಿ 2 ಕೋಟಿ ಅನುದಾನ ಮಂಜೂರು ಮಾಡಿದೆ. ರಿಪಬ್ಲಿಕ್ ಕನ್ನಡದ ಜನಪರ ವರದಿಗೆ ಯಾದಗಿರಿ ಜನರು ಬಿಗ್ ಸೆಲ್ಯೂಟ್ ಹೇಳ್ತಿದ್ದಾರೆ. ಸಂಚಾರ ಮಾಡಲು ಬಹಳಷ್ಟು ತೊಂದರೆ ಆಗ್ತಿತ್ತು. ಇದೇನದಂದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆದ ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸುಮಾರು ಇದು ಯಾವುದು ರೈಲ್ವೆ ಮೇಲ್ಸೇತುವೆ 1 ಕೋಟಿ ಮತ್ತು ಭೀಮಾ ಬ್ರಿಡ್ಜ್ನಲ್ಲಿ ದುರಸ್ತಿಗೆ 1 ಕೋಟಿ, ಸುಮಾರು ಇದು 1 ಕೋಟಿ ಅದೊಂದು ಕೋಟಿ, 2 ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜನಪರ ವರದಿ ಮೂಲಕ ದಿಟ್ಟತನ ಮೆರೆದಿರುವ ರಿಪಬ್ಲಿಕ್ ಕನ್ನಡ ಎಲ್ಲರ ಮನೆ ಮಾತಾಗಿದೆ ಅಂತ ಸಾರ್ವಜನಿಕರು ರಿಪಬ್ಲಿಕ್ ಕನ್ನಡಕ್ಕೆ ಕೃತಜ್ಞತೆ ಹೇಳಿದ್ದಾರೆ. ನಮ್ಮ ಒಂದು ವರದಿಯಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ ಅಂತ ಜನರು ಖುಷಿಯಾಗಿದ್ದಾರೆ. ಜನರಿಗೆ ಯಾವುದೇ ರೀತಿ ತೊಂದರೆ ಆಗ್ತದೆ ಅಂತೇಳಿ ಆರ್ ಕನ್ನಡ ವರದಿ ಮಾಡಿದ ಹಿನ್ನೆಲೆ ಯಾದಗಿರಿ ಜಿಲ್ಲಾಡಳಿತ ಮತ್ತು ಯಾದಗಿರಿ ಶಾಸಕರು ಮತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಗಮನಕ್ಕೆ ತೆಗೆದುಕೊಂಡು ಬಿರುಕು ಬಿಟ್ಟಿರುವುದು ರಿಪೇರಿ ಮಾಡ್ತದೆ. ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಕೈಗೆತ್ಕೊಂಡ್ರೆ ಮುಗಿತು. ಅದು ಇಂಪ್ಯಾಕ್ಟ್ ಆಗೋವರೆಗೂ ಬಿಡಲ್ಲ.
ಸಮಸ್ಯೆಗೆ ಮುಕ್ತಿ ಹಾಡದೆ ಬಿಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಎಂದಿಗೂ ಜನಪರ, ಕಾರಣ ಇದು ನಿಮ್ಮ ಧ್ವನಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ರಾಜ್ಯದಿಂದ ಅಂತಾರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಆದರೆ ಅಲ್ಲಿ ಸಂಚರಿಸೋ ವಾಹನ ಸವಾರರು ಜೀವ ಕೈಯಲ್ಲೇ ಹಿಡ್ಕೊಂಡೇ ಓಡಾಡಬೇಕಾಗಿತ್ತು. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ರಸ್ತೆ ದುರಸ್ತಿಗಾಗಿ 2 ಕೋಟಿ ಅನುದಾನ ಮಂಜೂರಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಹದಗೆಟ್ಟ ರಸ್ತೆಗೆ ಕೊನೆಗೂ ಸಿಕ್ತು ಮುಕ್ತಿ. ಬರದಿಂದ ಸಾಗ್ತಾ ಇರೋ ರಾಜ್ಯ ಹೆದ್ದಾರಿ ಕಾಮಗಾರಿ. ರಿಪಬ್ಲಿಕ್ ಕನ್ನಡಕ್ಕೆ ಸಾರ್ವಜನಿಕರಿಂದ ಧನ್ಯವಾದ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೆದ್ದಾರಿ ದುರಸ್ತಿಗೆ ಕೊನೆಗೂ ಅನುದಾನ ರಿಲೀಸ್. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾದಗಿರಿ ನಗರದ ಹೊರವಲಯದಲ್ಲಿರುವ ಸಿಂದಗಿ ಟು ಕೋಡಂಗಲ್ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಪರಿಣಾಮ ಅಂತಾರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಲ್ಲಿ ದಿನನಿತ್ಯ 3-4 ಅಪಘಾತ ಸಂಭವಿಸ್ತಾ ಇತ್ತು. ಕಿತ್ತೋದ ರಸ್ತೆಯನ್ನ ದುರಸ್ತಿ ಮಾಡದ ಕಿತ್ತೋದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ರಸ್ತೆ ದುರಸ್ತಿಗಾಗಿ 2 ಕೋಟಿ ಅನುದಾನ ಮಂಜೂರು ಮಾಡಿದೆ. ರಿಪಬ್ಲಿಕ್ ಕನ್ನಡದ ಜನಪರ ವರದಿಗೆ ಯಾದಗಿರಿ ಜನರು ಬಿಗ್ ಸೆಲ್ಯೂಟ್ ಹೇಳ್ತಿದ್ದಾರೆ. ಸಂಚಾರ ಮಾಡಲು ಬಹಳಷ್ಟು ತೊಂದರೆ ಆಗ್ತಿತ್ತು. ಇದೇನದಂದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆದ ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸುಮಾರು ಇದು ಯಾವುದು ರೈಲ್ವೆ ಮೇಲ್ಸೇತುವೆ 1 ಕೋಟಿ ಮತ್ತು ಭೀಮಾ ಬ್ರಿಡ್ಜ್ನಲ್ಲಿ ದುರಸ್ತಿಗೆ 1 ಕೋಟಿ, ಸುಮಾರು ಇದು 1 ಕೋಟಿ ಅದೊಂದು ಕೋಟಿ, 2 ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜನಪರ ವರದಿ ಮೂಲಕ ದಿಟ್ಟತನ ಮೆರೆದಿರುವ ರಿಪಬ್ಲಿಕ್ ಕನ್ನಡ ಎಲ್ಲರ ಮನೆ ಮಾತಾಗಿದೆ ಅಂತ ಸಾರ್ವಜನಿಕರು ರಿಪಬ್ಲಿಕ್ ಕನ್ನಡಕ್ಕೆ ಕೃತಜ್ಞತೆ ಹೇಳಿದ್ದಾರೆ. ನಮ್ಮ ಒಂದು ವರದಿಯಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ ಅಂತ ಜನರು ಖುಷಿಯಾಗಿದ್ದಾರೆ. ಜನರಿಗೆ ಯಾವುದೇ ರೀತಿ ತೊಂದರೆ ಆಗ್ತಂತೇಳಿ ಆರ್ ಕನ್ನಡ ವರದಿ ಮಾಡಿದ ಹಿನ್ನೆಲೆ ಯಾದಗಿರಿ ಜಿಲ್ಲಾಡಳಿತ ಮತ್ತು ಯಾದಗಿರಿ ಶಾಸಕರು ಮತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಗಮನಕ್ಕೆ ತೆಗೆದುಕೊಂಡು ಬಿರುಕು ಬಿಟ್ಟಿರುವುದು ರಿಪೇರಿ ಮಾಡ್ತದೆ. ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಕೈಗೆತ್ಕೊಂಡ್ರೆ ಮುಗಿತು, ಅದು ಇಂಪ್ಯಾಕ್ಟ್ ಆಗೋವರೆಗೂ ಬಿಡಲ್ಲ. ಸಮಸ್ಯೆಗೆ ಮುಕ್ತಿ ಹಾಡದೆ ಬಿಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಎಂದಿಗೂ ಜನಪರ, ಕಾರಣ ಇದು ನಿಮ್ಮ ಧ್ವನಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ರಾಜ್ಯದಿಂದ ಅಂತಾರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಆದರೆ ಅಲ್ಲಿ ಸಂಚರಿಸೋ ವಾಹನ ಸವಾರರು ಜೀವ ಕೈಯಲ್ಲೇ ಹಿಡ್ಕೊಂಡೇ ಓಡಾಡಬೇಕಾಗಿತ್ತು. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ರಸ್ತೆ ದುರಸ್ತಿಗಾಗಿ 2 ಕೋಟಿ ಅನುದಾನ ಮಂಜೂರಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಹದಗೆಟ್ಟ ರಸ್ತೆಗೆ ಕೊನೆಗೂ ಸಿಕ್ತು ಮುಕ್ತಿ. ಬರದಿಂದ ಸಾಗ್ತಾ ಇರೋ ರಾಜ್ಯ ಹೆದ್ದಾರಿ ಕಾಮಗಾರಿ. ರಿಪಬ್ಲಿಕ್ ಕನ್ನಡಕ್ಕೆ ಸಾರ್ವಜನಿಕರಿಂದ ಧನ್ಯವಾದ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೆದ್ದಾರಿ ದುರಸ್ತಿಗೆ ಕೊನೆಗೂ ಅನುದಾನ ರಿಲೀಸ್. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾದಗಿರಿ ನಗರದ ಹೊರವಲಯದಲ್ಲಿರುವ ಸಿಂದಗಿ ಟು ಕೋಡಂಗಲ್ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಪರಿಣಾಮ ಅಂತಾರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಲ್ಲಿ ದಿನನಿತ್ಯ 3-4 ಅಪಘಾತ ಸಂಭವಿಸ್ತಾ ಇತ್ತು. ಕಿತ್ತೋದ ರಸ್ತೆಯನ್ನ ದುರಸ್ತಿ ಮಾಡದ ಕಿತ್ತೋದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ರಸ್ತೆ ದುರಸ್ತಿಗಾಗಿ 2 ಕೋಟಿ ಅನುದಾನ ಮಂಜೂರು ಮಾಡಿದೆ. ರಿಪಬ್ಲಿಕ್ ಕನ್ನಡದ ಜನಪರ ವರದಿಗೆ ಯಾದಗಿರಿ ಜನರು ಬಿಗ್ ಸೆಲ್ಯೂಟ್ ಹೇಳ್ತಿದ್ದಾರೆ. ಸಂಚಾರ ಮಾಡಲು ಬಹಳಷ್ಟು ತೊಂದರೆ ಆಗ್ತಿತ್ತು. ಇದೇನದಂದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆದ ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸುಮಾರು ಇದು ಯಾವುದು ರೈಲ್ವೆ ಮೇಲ್ಸೇತುವೆ 1 ಕೋಟಿ ಮತ್ತು ಭೀಮಾ ಬ್ರಿಡ್ಜ್ನಲ್ಲಿ ದುರಸ್ತಿಗೆ 1 ಕೋಟಿ, ಸುಮಾರು ಇದು 1 ಕೋಟಿ ಅದೊಂದು ಕೋಟಿ, 2 ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜನಪರ ವರದಿ ಮೂಲಕ ದಿಟ್ಟತನ ಮೆರೆದಿರುವ ರಿಪಬ್ಲಿಕ್ ಕನ್ನಡ ಎಲ್ಲರ ಮನೆ ಮಾತಾಗಿದೆ ಅಂತ ಸಾರ್ವಜನಿಕರು ರಿಪಬ್ಲಿಕ್ ಕನ್ನಡಕ್ಕೆ ಕೃತಜ್ಞತೆ ಹೇಳಿದ್ದಾರೆ. ನಮ್ಮ ಒಂದು ವರದಿಯಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ ಅಂತ ಜನರು ಖುಷಿಯಾಗಿದ್ದಾರೆ. ಜನರಿಗೆ ಯಾವುದೇ ರೀತಿ ತೊಂದರೆ ಆಗ್ತಂತೇಳಿ ಆರ್ ಕನ್ನಡ ವರದಿ ಮಾಡಿದ ಹಿನ್ನೆಲೆ
ಯಾದಗಿರಿ ಜಿಲ್ಲಾಡಳಿತ ಮತ್ತು ಯಾದಗಿರಿ ಶಾಸಕರು ಮತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಗಮನಕ್ಕೆ ತೆಗೆದುಕೊಂಡು ಬಿರುಕು ಬಿಟ್ಟಿರುವುದು ರಿಪೇರಿ ಮಾಡ್ತದೆ. ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಕೈಗೆತ್ಕೊಂಡ್ರೆ ಮುಗೀತು, ಅದು ಇಂಪ್ಯಾಕ್ಟ್ ಆಗೋವರೆಗೂ ಬಿಡಲ್ಲ. ಸಮಸ್ಯೆಗೆ ಮುಕ್ತಿ ಹಾಡದೆ ಬಿಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಎಂದಿಗೂ ಜನಪರ, ಕಾರಣ ಇದು ನಿಮ್ಮ ಧ್ವನಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ರಾಜ್ಯದಿಂದ ಅಂತಾರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಆದರೆ ಅಲ್ಲಿ ಸಂಚರಿಸೋ ವಾಹನ ಸವಾರರು ಜೀವ ಕೈಯಲ್ಲೇ ಹಿಡ್ಕೊಂಡೇ ಓಡಾಡಬೇಕಾಗಿತ್ತು. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ರಸ್ತೆ ದುರಸ್ತಿಗಾಗಿ 2 ಕೋಟಿ ಅನುದಾನ ಮಂಜೂರಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್.